ಅಜಿತ್ ಪವಾರ್ ಸಹಕಾರಿ ಕ್ಷೇತ್ರದಿಂದ ಸಾಮ್ರಾಜ್ಯ ಕಟ್ಟಿದವರು. 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದ ಪವರ್ ಕೇಂದ್ರವಾಗಿದ್ದ ಪವಾರ್ ಈಗ ರಾಜಕೀಯ ಹಾದಿಯೇ ರೋಚಕ. ಅಜಿತ್ ಪವಾರ್ ರಾಜಕೀಯ ಏಳು ಬೀಳಿನ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕಳೆದ 5 ದಶಕಗಳಿಂದ ಮಹಾರಾಷ್ಟ್ರದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಪವಾರ್ ಕುಟುಂಬದ ಪ್ರಮುಖ ಕೊಂಡಿಯೊಂದು ಇಂದು ಕಳಚಿದಂತಾಗಿದೆ. ಅಜಿತ್ ಪವಾರ್ ಹಾಲು ಒಕ್ಕೂಟ ಹಾಗೂ ಸಹಕಾರಿ ಬ್ಯಾಂಕುಗಳ ಯಶಸ್ವಿ ನಿರ್ವಹಣೆಯಿಂದ ಹಿಡಿದು ರಾಜ್ಯದ ಉಪಮುಖ್ಯಮಂತ್ರಿಯ ಹುದ್ದೆಯವರೆಗೆ ವಿವಿಧ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ರು. 1991ರಿಂದ ಸಂಸದರಾಗಿ ಹಾಗೂ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ರೈತರು, ಯುವಕರು ಮತ್ತು ಮಹಿಳೆಯರ ಏಳಿಗೆಗಾಗಿ ದೃಢ ಸಂಕಲ್ಪ ಹೊಂದಿದ್ರು. ಅಜಿತ್ ಪವಾರ್ ಅವರು ಜುಲೈ 22, 1959ರಂದು ಅಹಮದನಗರ ಜಿಲ್ಲೆಯ ರಾಹುರಿ ತಾಲೂಕಿನ ದಿಯೋಲಾಲಿ ಪ್ರವರ ಎಂಬ ಹಳ್ಳಿಯಲ್ಲಿ ಜನಿಸಿದ್ರು. ಅನಂತರಾವ್ ಗೋವಿಂದರಾವ್ ಪವಾರ್ ಅವರ ಪುತ್ರರಾದ ಇವರು ಪ್ರಖ್ಯಾತ ರಾಜಕೀಯ ಮುಖಂಡ ಶರದ್ ಪವಾರ್ ಅವರ ಸೋದರ ಸಂಬಂಧಿ. ಅಜಿತ್ ಪವಾರ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡಿದ್ರು. ಈ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಪ್ರಬುದ್ಧರಾಗಿ ಬೆಳೆದ್ರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿ ಪೂರೈಸಿದ ಅಜಿತ್ ಬಿಕಾಂ ಪದವಿ ಪಡೆದಿದ್ದಾರೆ. ಅಜಿತ್ ಪವಾರ್ ಮಾಡಿರುವ ಜನಸೇವೆ, ರಾಜಕೀಯ ರಂಗದಲ್ಲಿ ಸಾಗಿ ಬಂದ ಹಾದಿ ರೋಚಕ. ಅಜಿತ್ ಪವಾರ್ ಅವರು 1982ರಲ್ಲಿ ಸಕ್ಕರೆ ಸಹಕಾರಿ ಸಂಘದ ಮಂಡಳಿಗೆ ಆಯ್ಕೆಯಾಗುವ ಮೂಲಕ ತಮ್ಮ ಸಾರ್ವಜನಿಕ ಜೀವನವನ್ನು ಆರಂಭಿಸಿದ್ರು. ತದನಂತರ ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ಸತತ 16 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ರು. 1991ರಲ್ಲಿ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದ ಅವರು 1995ರಲ್ಲಿ ಮೊದಲ ಬಾರಿಗೆ ಬಾರಾಮತಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯ ರಾಜಕಾರಣದಲ್ಲಿ ನೆಲೆ ಕಂಡುಕೊಂಡ್ರು. ಅಲ್ಲಿಂದ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ ಪವಾರ್ 1995ರಿಂದ 2025ರವರೆಗಿನ ಚುನಾವಣೆಗಳಲ್ಲಿ ಸತತ 7 ಬಾರಿ ಜಯಗಳಿಸಿ ದಾಖಲೆ ಬರೆದ್ರು. 2010ರಲ್ಲಿ ಮೊದಲ ಬಾರಿಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಇವರು 2019ರ ನವೆಂಬರ್ 23ರ ಬೆಳ್ಳಂಬೆಳಗ್ಗೆ ದೇವೇಂದ್ರ ಫಡ್ನವೀಸ್ ಜೊತೆ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ರು. ಆದರೆ ಆ ಸರ್ಕಾರ ಕೇವಲ 80 ಗಂಟೆಯಲ್ಲಿ ಪತನಗೊಂಡ ನಂತರ ಎಂವಿಎ ಸರ್ಕಾರದಲ್ಲಿ ಮತ್ತೆ ಡಿಸಿಎಂ ಆಗಿ ಜವಾಬ್ದಾರಿ ನಿರ್ವಹಿಸಿದ್ರು. ಇದೇ ವೇಳೆ ನೀರಾವರಿ ಹಗರಣದ ಆರೋಪಗಳಿಂದ 2019ರಲ್ಲಿ ಎಸಿಬಿ ಇವರಿಗೆ ಕ್ಲೀನ್ ಚಿಟ್ ನೀಡಿತು. 2023ರಲ್ಲಿ ಶರದ್ ಪವಾರ್ ವಿರುದ್ಧ ಬಂಡಾಯವೆದ್ದ ಅಜಿತ್ ಎನ್ಸಿಪಿಯ ಬಹುಪಾಲು ಶಾಸಕರೊಂದಿಗೆ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ಪಡೆಯಾದರು. ಈ ವೇಳೆ 8 ಶಾಸಕರೊಂದಿಗೆ ಬಿಜೆಪಿ ಶಿಂದೆ ಬಣವನ್ನ ಸೇರಿ 5ನೇ ಬಾರಿಗೆ ಡಿಸಿಎಂ ಪಟ್ಟ ಅಲಂಕರಿಸಿದ್ರು. 2024ರಲ್ಲಿ ಯುಗೇಂದ್ರ ಪವಾರ್ ಅವರನ್ನ ಸೋಲಿಸುವ ಮೂಲಕ ತಮ್ಮ ರಾಜಕೀಯ ಶಕ್ತಿಯನ್ನು ಸಾಬೀತುಪಡಿಸಿದ ಅವರು 2024ರಲ್ಲಿ ದೇವೇಂದ್ರ ಫಡ್ನವೀಸ್ ಸಂಪುಟದಲ್ಲಿ ದಾಖಲೆಯ 6ನೇ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಅಜಿತ್ ಪವಾರ್ ಮಹಾರಾಷ್ಟ್ರದ ಪಾಲಿಗೆ ಕೇವಲ ಒಬ್ಬ ನಾಯಕನಾಗಿರದೆ ಅಭಿವೃದ್ಧಿಯ ಚಾಲಕ ಶಕ್ತಿಯೂ ಆಗಿದ್ರು. ಚಿಕ್ಕಪ್ಪ ಶರದ್ ಪವಾರ್ ಅವರ ನೆರಳಿನಿಂದ ಹೊರಬಂದು ಸ್ವತಂತ್ರ ಅಸ್ತಿತ್ವ ಕಂಡುಕೊಂಡ ದಾದಾ ಅಧಿಕಾರದ ಉತ್ತುಂಗದಲ್ಲಿರುವಾಗಲೇ ವಿಧಿಯ ಆಟಕ್ಕೆ ಬಲಿಯಾಗಿದ್ದು ಒಂದು ರಾಜಕೀಯ ಯುಗದ ದುರಂತ ಅಂತ್ಯವಾದಂತಾಗಿದೆ. ಅವರ ಅಗಲಿಕೆಯು ಕೇವಲ ಒಂದು ಕುಟುಂಬ ಅಥವಾ ಪಕ್ಷಕ್ಕೆ ಮಾತ್ರ ಅಲ್ಲ, ಇಡೀ ಮಹಾರಾಷ್ಟ್ರದ ರಾಜಕೀಯ ಸಮೀಕರಣಗಳಿಗೆ ತುಂಬಲಾರದ ನಷ್ಟ ಆಗಿದೆ. ರಘುವೀರ್ ನಾಯಕ್, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.